ಈ ವರಮಹಾಲಕ್ಷ್ಮಿ ಹಬ್ಬ ಇವತ್ತು ನಡೀತಿದೆ, ಬಟ್ ಇವತ್ತು ಲಕ್ಷ್ಮಿನ ಹೇಗೆ ಹೊಲಿಸ್ಕೊಳ್ಳೋದು ಅಂತ ಗುರುಗಳೇ? ಬಹಳ ಜನ ಪ್ರಪಂಚದಲ್ಲಿ ಇದೊಂದು ದೊಡ್ಡ ಪ್ರಶ್ನೆ. ಮಹಾಲಕ್ಷ್ಮಿಯ ಕೃಪೆ ಆದ್ರೇ ಪ್ರತಿಯೊಬ್ಬರಿಗೂ ಒಂದು ಗೌರವ ಬರ್ತದೆ ಸಮಾಜದಲ್ಲಿ ಅಂತ ಜನ ನಂಬ್ತಾರೆ. ಅದು ನಿಜಾನೂ ಕೂಡ. ನಮ್ಮ ಪ್ರಪಂಚದಲ್ಲಿ ಕೆಲವರೆಲ್ಲ ಹೇಳುವಂಥದ್ದು, ಲಕ್ಷ್ಮೀ ಪೂಜೆಯನ್ನು ಬೇರೆ ಭಾಗದಲ್ಲಿ ಮಾಡೋದಿಲ್ಲ, ಭಾರತದಲ್ಲಿ ಮಾತ್ರ ಮಾಡ್ತಾರೆ, ಪ್ರಪಂಚದಲ್ಲಿ ಬೇರೆ ಕಡೆ ಎಲ್ಲ ಮಾಡೋದಿಲ್ವಲ್ಲ, ಹಾಗಿದ್ದರೆ ಅವರೆಲ್ಲ ಲಕ್ಷ್ಮೀ ಪೂಜೆ ಮಾಡದೆ ಶ್ರೀಮಂತರಾಗಿಲ್ವಾ ಅಂತೆಲ್ಲ ಪ್ರಶ್ನೆಯನ್ನು ಕೇಳ್ತಾರೆ. ಆದರೆ ಮೂಲತಃ ಮೂಲಾರ್ಥಗಳನ್ನು ನೀವು ನೋಡಿದ್ರೆ ಪ್ರಪಂಚದಲ್ಲಿ ಲಕ್ಷ್ಮೀ ಅಂತ ಇದೆ. ಲಕ್ಷ್ಮೀ ಅನ್ನೋದು ಹೆಸರು. ಲಕ್ಷ್ಮಿ ಅಂತ ಕರಿತೀವಿ ನಾವು. ನಾರಾಯಣನ ಪತ್ನಿ. ಅವರಿಗೆ ಇಂದಿರಾ, ಲೋಕಮಾತಾ, ರಮಾ ಈ ಎಲ್ಲ ಹೆಸರುಗಳಿದೆ. ಮಾತಾ, ಲಕ್ಷ್ಮಿ ಅಂತೆಲ್ಲ ಹೆಸರಿದೆ. ಅದೇ ರೂಪದಲ್ಲಿ ಅಷ್ಟಲಕ್ಷ್ಮಿಯರು ಕೂಡ ರೂಪದಲ್ಲಿದೆ. ಹಾಗಿದ್ರೆ ಈ ಲಕ್ಷ್ಮಿ ಅಂದರೆ ಏನು ಅಂತ ತಿಳ್ಕೋಬೇಕು ಮೊದಲು. ಲಕ್ಷ್ಮಿ ಅಂತಂದರೆ ಏನಪ್ಪ ಅಂತಂದರೆ, ಲಕ್ಷ್ಮ ಅಂದರೆ ಚಿಹ್ನೆ, ಗುರುತು. ಲಕ್ಷ್ಮಿ ಅಂತಂದರೆ ಸಮಾಜ ಒಬ್ಬ ವ್ಯಕ್ತಿಯನ್ನು ಗುರುತಿಸುವಂತೆ ಮಾಡುವಂತಹದ್ದು ಅಂತ. ಅಂದ್ರೇನು? ಒಬ್ಬನಿಗೆ ಲಕ್ಷ್ಮ ಇಲ್ಲದೆ ಹೋದರೆ, ಅಂದರೆ ಗುರುತಿಲ್ಲದೆ ಹೋದರೆ ಪ್ರಪಂಚದಲ್ಲಿ ಅವನು ಸಮಾಜದಲ್ಲಿ ಏನೂ ಇಲ್ಲ ಅಂತ ಆಗ್ಬಿಡ್ತಾನೆ. ಅದು ವಿದ್ಯೆಯಾಗಿರಬಹುದು, ಹಣವಾಗಿರಬಹುದು, ಅಥವಾ ಅವನಲ್ಲಿರುವಂತಹ ಒಂದು ಸ್ಕಿಲ್ ಆಗಿರಬಹುದು, ಅಂದರೆ ಕೆಲಸ ಮಾಡುವ ಸಾಮರ್ಥ್ಯ ಇರ್ಬೋದು. ಇದೆಲ್ಲವೂ ಕೂಡ ಗುರುತಿಸಿಕೊಳ್ಳುವಿಕೆ. ಏನೋ ಒಂದಿದ್ರೇ, ಅಧಿಕಾರ ಇರ್ಬೋದು, ಗುರುತಿದ್ರೇ ಜನ ಗುರುತಿಸೋದು. ಹಾಗಿದ್ರೆ ಈ ಗುರುತನ್ನು ಕೊಡುವಂತಹ ಒಂದು ತಾಯಿ ಯಾರಾದರೂ ಇದ್ರೆ ಅದು ಲಕ್ಷ್ಮಿ ಅಂತ. ಕೆಲವರಿಗೆಲ್ಲ ಏನಂತಂದರೆ ಕೇವಲ ದುಡ್ಡು ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ ಲಕ್ಷ್ಮಿ ಅಂದರೆ. ಲಕ್ಷ್ಮಿ ಅಂದರೆ ಕೇವಲ ದುಡ್ಡಲ್ಲ, ನಮ್ಮನ್ನು ಸಮಾಜದಲ್ಲಿ ಗುರುತಿಸುವಂತೆ ಮಾಡುವಂತಹ ಒಂದು ಶಕ್ತಿ. ಆದ್ದರಿಂದಲೇ ಲಕ್ಷ್ಮಿ ಅತ್ಯಂತ ಪ್ರಮುಖ. ಯಾರೂ ಕೂಡ ಲಕ್ಷ್ಮಿಯ ದಯೆ ಇಲ್ಲದೆ, ಆ ಲಕ್ಷ್ಮತ್ವ ಇಲ್ಲದೇನೆ, ಅಂದರೆ ನಮ್ಮ ಗುರುತು ಇಲ್ಲದೇನೆ ಸಮಾಜದಲ್ಲಿ ಬಾಳೋದು ಕಷ್ಟ. ಹಾಗೆ ನಮ್ಮನ್ನು ಗುರುತಿಸುವಂತೆ ಮಾಡು ಅನ್ನೋದೇ ಮಹಾಲಕ್ಷ್ಮಿಯಲ್ಲಿ ಪ್ರಾರ್ಥನೆ. ಅಂತಹ ಮಹಾಲಕ್ಷ್ಮಿಯನ್ನು ಒಲಿಸ್ಕೊಳ್ಬೇಕಾದ್ರೆ ನಮ್ಮ ಶಾಸ್ತ್ರ ಪುರಾಣಗಳಲ್ಲಿ ಅನೇಕ ವಿಧಗಳನ್ನು ಹೇಳಿದ್ದಾರೆ. ಆ ವಿಧಗಳು ಯಾವ್ಯಾವುದು ಅಂತ ಕೇಳಿದ್ರೆ, ವೇದ ಮಂತ್ರದಲ್ಲಿ ಮೊದಲಿಗೆ ಶ್ರೀ ಸೂಕ್ತ ಅನ್ನುವಂತಹ ಒಂದು ವೇದ ಮಂತ್ರವಿದೆ. ಅದು ಋಗ್ವೇದದ ಕಿಲಭಾಗ ಮತ್ತು ಯಜುರ್ವೇದದಲ್ಲಿಯೂ ಕೂಡ ಮಂತ್ರ ಪಠಿಸಲಾಗುತ್ತೆ. ಆ ಶ್ರೀ ಸೂಕ್ತದಿಂದ ಯಾರು ನಿತ್ಯವೂ ಪಠನೆ ಮಾಡ್ತಾರೋ, ಶ್ರೀ ಸೂಕ್ತ ಅರ್ಚನೆಯನ್ನು ಮಾಡ್ತಾರೋ ಅವರಿಗೆ ದೇವಿ ಒಲಿತಾಳೆ ಅನ್ನೋದು ಆ ವೇದದಲ್ಲೇ ಬಂದಿದೆ. ಅದು ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಮಹಾವಹ ಅನ್ನುವಂತಹ ಮಂತ್ರದಿಂದ ಆರಂಭವಾಗಿ ಅದು ಮುಂದುವರಿಯುತ್ತೆ. ಇದು ಶ್ರೀ ಸೂಕ್ತ ಮಂತ್ರ ಜಪ ವಿಧಾನ. ಇದನ್ನು ವೈದಿಕರು ಮಾಡ್ತಾರೆ. ವೇದ ಮಂತ್ರಗಳಲ್ಲಿ ಯಾರಿಗೆ ಪ್ರವೇಶ ಇದೆಯೋ ಅವರು ಇದನ್ನು ಮಾಡಬಹುದು. ಮತ್ತು ದಿನವೂ 28 ಬಾರಿಯಾದರೂ ಈ ಶ್ರೀ ಸೂಕ್ತವನ್ನು ಹೇಳ್ಕೊಳ್ಳೋರಿಗೆ ಖಂಡಿತವಾಗಿಯೂ ಯಾವ ಸಮಸ್ಯೆಯೂ ಇರೋದಿಲ್ಲ. ಇನ್ನು ಈ ಶ್ರೀ ಸೂಕ್ತ ಹೋಮವನ್ನು ಮಾಡುವ ಕ್ರಮವನ್ನು ಕೂಡ ಹೇಳಿದ್ದಾರೆ. ಯಾರಿಗೆ ನಮಗೆ ಗುರುತು ಬೇಕು ಸಮಾಜದಲ್ಲಿ ಅಂತ ಬಯಸ್ತಾರೋ, ನಮಗೆ ನೆಮ್ಮದಿ ಬೇಕು ಅಂತ ಬಯಸ್ತಾರೋ ಅವರಿಗೆ ಶ್ರೀ ಸೂಕ್ತ ಹೋಮವನ್ನು ಹೇಳಿದೆ. ಅದರಲ್ಲಿ ಕಮಲದ ಹೂವು ಮತ್ತು ಜೇನುತುಪ್ಪ ಮತ್ತು ಬಿಲ್ವಪತ್ರೆ ಇವುಗಳನ್ನು ಇಟ್ಕೊಂಡು, ಇವುಗಳನ್ನು ದ್ರವ್ಯವಾಗಿ ಬಳಸ್ಕೊಂಡು ಒಂದು ಶ್ರೀ ಸೂಕ್ತ ಹೋಮವನ್ನು ಮಾಡಿಸಿದ್ರೆ ಅವರಿಗೆ ಖಂಡಿತವಾಗಿಯೂ ಅನುಗ್ರಹವಾಗುತ್ತೆ ಅನ್ನೋದು ಪೂರ್ವಿಕರ ಪದ್ಧತಿ, ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವ ಪದ್ಧತಿ. ನಾವು ಕೂಡ ಅದನ್ನು ಬಹಳ ಸಲ ನೋಡಿದ್ದೀವಿ. ಇದನ್ನು ವೇದ ಮಂತ್ರವನ್ನು ತಿಳಿದವರ ಸಹಾಯದಿಂದ ಮಾಡಿಸ್ಬೇಕಾಗ್ತದೆ. ಇದು ಅವರಿಗೆ ಆಯಿತು. ಹಾಗಿದ್ದರೆ ನಾವು ವೇದ ಮಂತ್ರಗಳನ್ನು, ಶಾಸ್ತ್ರಗಳನ್ನು ಕಲಿತವರಲ್ವಲ್ಲ, ನಾವು ಸಾಮಾನ್ಯ ಜನರು, ನಾವೇನು ಮಾಡೋದು ಅನ್ನುವಂತಹ ಪ್ರಶ್ನೆಯನ್ನು ಕೇಳ್ತಾರೆ. ಅಂತಹದ್ದಕ್ಕೆ ಅನೇಕ ಮಂತ್ರಗಳನ್ನು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಅದರಲ್ಲಿ ಮೊದಲನೇದು 6 ಅಕ್ಷರಗಳ ಒಂದು ಮಂತ್ರ. ಅದನ್ನು ಶ್ರೀಮಂತ್ರ ಅಂತ ಕರೀತಾರೆ. ನಮ್ಮ ಶಾಸ್ತ್ರಗಳಲ್ಲಿ ದೊಡ್ಡ ವಿಷಯವಾಗಿ ಹೇಳ್ತಾರೆ. 6 ಅಕ್ಷರಗಳ ಬೀಜಾಕ್ಷರ ಮಂತ್ರ ಅದು. ಓಂ ಶ್ರೀಂ ಶ್ರಿಯೈ ನಮಃ, ಓಂ ಶ್ರೀಂ ಶ್ರಿಯೈ ನಮಃ. ಸಾಮಾನ್ಯವಾಗಿ ಬೀಜಾಕ್ಷರ ಮಂತ್ರಗಳನ್ನು ನೀವು ಟಿ ವಿಗಳಲ್ಲಿ ಹೇಳ್ಬಿಡ್ತೀರಲ್ಲ ಅಂತ ಜನ ಕೇಳ್ತಾರೆ. ಯಾಕೆಂದರೆ ಟಿ ವಿಲಿ ಹೇಳಿದ ತಕ್ಷಣ ಅದು ಉಪದೇಶವಾಗಿಬಿಡ್ತದೆಯೇ
ಅವರಿಗೆ ಒಲಿದು ಬಿಡ್ತಾರೆಯೇ ಅಂತ ಕೇಳ್ತಾರೆ. ಹಾಗಾಗಿ ಯಾವುದೇ ಮಂತ್ರಗಳನ್ನು ಈಗಾಗಲೇ ಉಪದೇಶ ಆಗಿರೋರ ಹತ್ರ ತಗೊಂಡ್ರೆ ಅದರ ಸಿದ್ಧಿ ಬೇಗ ಆಗುತ್ತೆ. ಇಲ್ಲದೆ ಹೋದರೆ ಅಗ್ನಿಯ ಮುಂದೆ ಕುಳಿತು ಆ ಅಗ್ನಿಯಿಂದ ಆ ಮಂತ್ರೋಪದೇಶವನ್ನು ಮಾಡಿಕೊಳ್ಳೋ ಹಾಗೆ ಭಾವಿಸ್ಬೇಕು. ಇಲ್ಲಾಂದರೆ ಅದು ಅಷ್ಟು ಬೇಗ ಫಲವನ್ನು ಕೊಡೋದಿಲ್ಲ. ಹಾಗಾಗಿ ಯಾವುದೇ ಮಂತ್ರಗಳನ್ನು ನಿಮ್ಮ ಊರಿನಲ್ಲಿ ಯಾರೋ ಒಬ್ಬರಿದ್ದರೆ ಅವರಿಗೆ ಉಪದೇಶ ಆಗಿದ್ದರೆ ನೀವು ಪಡ್ಕೋಬೋದು. ಮತ್ತು ಈ ಮಂತ್ರಗಳನ್ನು ಜಪಿಸುವಾಗ ಕೆಲವರೆಲ್ಲ ಹೇಳ್ತಾರೆ ಇದು ಕೆಲವೇ ಜಾತಿಗಳಿಗೆ ಸೇರಿದ್ದು, ಕೆಲವೇ ಅಂದರೆ ಗಂಡಸರಿಗೆ ಮಾತ್ರ ಸೇರಿದ್ದು, ಹೆಂಗಸರು ಹಾಗೆಲ್ಲ ಏನಿಲ್ಲ. ಈ ಮಂತ್ರಗಳನ್ನು ಉಪದೇಶವನ್ನು ಪಡ್ಕೊಂಡು ಹೆಣ್ಣು ಗಂಡು ಯಾವ ಭೇದವಿಲ್ಲದೆ ಎಲ್ಲರೂ ಪಠಿಸಬಹುದಾದಂತಹ ಮಂತ್ರಗಳು. ಇದು ಬೀಜಾಕ್ಷರ ಮಂತ್ರ. ಹಾಗೆಯೇ ಅಷ್ಟಲಕ್ಷ್ಮಿ ಸಿದ್ಧಿಪ್ರದವಾದ ಮಂತ್ರಗಳು ಕೂಡ ಇದೆ. ನಾನು ಹೇಳಿದ್ದು ಓಂ ಶ್ರೀಂ ಶ್ರೀಯೈ ನಮಃ ಅನ್ನೋದು ಪ್ರಮುಖವಾದಂತಹ ಮಂತ್ರ. ಇನ್ನೊಂದು ಏಕಾಕ್ಷರ ಮಂತ್ರ ಅಂತಿದೆ, ಏನು ಬೇಡ. ಓಂ ಶ್ರೀಂ ಓಂ, ಓಂ ಶ್ರೀಂ ಓಂ, ಇದು ಪ್ರಣವ ಸಂಪುಟಿತ ಶ್ರೀಮಂತ್ರ ಅಂತ ಹೆಸರಿದಕ್ಕೆ. ಇದು ಅಕ್ಷರ ಮಂತ್ರ ಇದೆ. ಶ್ರೀಂ 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 ಅಂತ ಹೇಳ್ತಾ ಇದ್ರೆ ದೇವಿ ಒಲಿತಾಳೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.